ಹತ್ತಿನಿ ಪೊಲೀಸ್ ಸ್ಟೇಷನ್, ಬೆಳಗಾವಿ ಜಿಲ್ಲೆ ಹತ್ತಿನಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 2024 ಅಕ್ಟೋಬರ್ ತಿಂಗಳಲ್ಲಿ ಒಂದು ಮನೆಯಲ್ಲಿ ಒಂದು ಎರಡು ವಯಸ್ಸಾಗಿರುವವರು 57 ವಯಸ್ಸಾಗಿರುವ ನಾನಾ ಸಾಹಿಬ್ ಬಾಬು ಮತ್ತು ಜಯಶ್ರೀ 53 ವಯಸ್ಸಿರುವ ಒಬ್ಬರು ಮನೆ ಬಾಗಿಲನ್ನು ಯಾರೋ ಒಡೆದು ಮನೆ ನುಗ್ಗಿ ಅವರ ತಲೆಯಲ್ಲಿ ಒಡೆದು ಗಂಭೀರವಾದ ಗಾಯಪಡಿಸಿ ಇಬ್ಬರು ಕೂಡ ಮೃತಪಟ್ಟಿರ್ತಾರೆ. ಈ ಕೇಸ್ ಹತ್ತಿನಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಟೌನ್ನಿಂದ ಸ್ವಲ್ಪ ಔಟ್ಸ್ಕಟ್ಸಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಕಡೆ ಆಗಿರ್ತದೆ. ಇವರಿಬ್ಬರು ಮೃತಪಟ್ಟಿದ್ದಾರೆ. ಇವರು ಕಂಪ್ಲೇಂಟ್ ದೂರು ಸ್ವೀಕರಿಸಿರೋದು ಒಂದು 5-6 ದಿವಸ ಆದಮೇಲೆ. ಅವರು ಹಸ್ಬೆಂಡ್ ವೈಫ್ ಮಾತ್ರ ಇರ್ತಾರೆ. ಅದಾದಮೇಲೆ ಮಗಳು ಬಂದು ಒಂದು ಕಂಪ್ಲೇಂಟನ್ನು ಕೊಡ್ತಾರೆ. ನನ್ನ ತಂದೆ ತಾಯಿಯನ್ನು ಯಾರೋ ಹೊಡೆದು ಸಾಯಿಸಿದ್ದಾರೆ ಅಂದರೆ ಒಂದು 7 ದಿವಸ ಆದಮೇಲೆ ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ. ಸೊ ಅದರಲ್ಲಿ ಇನಿಷಿಯಲಿ ನಾವು ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಭಾಳಷ್ಟು ಮಂದಿ ಸಸ್ಪೆಕ್ಟನ್ನು ಕರ್ಕೊಂಡು ಬಂದು ವಿಚಾರಣೆ ಮಾಡಿರ್ತಾರೆ. ಆದರೆ ಕೂಡ ಇದರಲ್ಲಿ ಯಾವುದೇ ಲೀಡ್ ಇರಲ್ಲ. ಈ ವಿಚಾರಣೆಯಲ್ಲಿ ಮುಂದುವರೆದು ನಾವು ನೋಡುವ ಸಂದರ್ಭದಲ್ಲಿ ಇವರಿಗೆ ಪ್ರಾಪರ್ಟಿ ಡಿಸ್ಪ್ಯೂಟ್ ಒಂದು ಇರ್ತದೆ. ಇವರು ತನ್ನ ಸ್ವಂತ ಅಣ್ಣನಾದ ಅಣ್ಣಪ್ಪ ಚೌಹಾಣ್ ಅವರಿಗೆ ಒಂದು ಪ್ರಾಪರ್ಟಿಯನ್ನು ದುಡ್ಡು ತೊಗೊಂಡು ರಿಜಿಸ್ಟರ್ ಮಾಡಿಕೊಡೋದಕ್ಕೆ ಒಪ್ಕೊಂಡಿರ್ತಾರೆ. ಆದರೆ ಕೂಡ ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಮಾಡಿರಲ್ಲ, ಲೋಕಲಿ ವಿಲೇಜ್ ಪಂಚಾಯತಲ್ಲಿ ಮತ್ತು ಅಲ್ಲಿ ಕೈಯಲ್ಲಿ ಬರೆಸ್ಕೊಂಡಿರ್ತಾರೆ. ಸೊ ಅದಾದಮೇಲೆ ಇದು 2019 ಒಂದು ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಬಗ್ಗೆ ಒಂದು ಈ ಟ್ರಾನ್ಸಾಕ್ಷನ್ ಆಗಿರ್ತದೆ. ಆದಮೇಲೆ ಇತ್ತೀಚೆಗೆ ಇವರಿಬ್ಬರಿಗೆ ಅಸಮಾಧಾನ ಉಂಟಾಗಿರೋ ಸಂದರ್ಭದಲ್ಲಿ ನಾನು ನಿಮಗೇನೋ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಪ್ರಾಪರ್ಟಿಯನ್ನು ರಿಜಿಸ್ಟರ್ ಮಾಡಿಲ್ಲ, ನಿಮ್ಮ ಪ್ರಾಪರ್ಟಿಯನ್ನು ನಾನು ತೊಗೊಳ್ತೀನಿ ಅಂದರೆ ಹೇಳಿ ಈಗ ಡೆತ್ ಆಗಿರೋರು ಅಡ್ವೊಕೇಟ್ ಮೂಲಕ ಡಾಕ್ಯುಮೆಂಟ್ ಎಲ್ಲ ರೆಡಿ ಮಾಡಿ ತನ್ನ ಸ್ವಂತ ಅಣ್ಣನಾದ ಅಣ್ಣಪ್ಪನ ಕಡೆ ಒಂದು ಜಮೀನನ್ನು ಬಿಡಿಸಬೇಕಂದ್ರೆ ಪ್ರಯತ್ನ ಮಾಡೋ ಸಂದರ್ಭದಲ್ಲಿ ಈ ಅಣ್ಣಪ್ಪ ಇಷ್ಟು ದುಡ್ಡು ಕೊಟ್ಟು ಆದಮೇಲೆ ಕೂಡ ಸ್ವಂತ ತಮ್ಮನಾದ ನಾನೇ ಸಾಹೀಬ್ ನಮಗೆ ಜಮೀನನ್ನು ಬಿಡ್ತಾ ಇಲ್ಲ ಮತ್ತು ಲಾಯರ್ ಮೂಲಕ ಮತ್ತು ಕಾಟ ಕೊಡ್ತಾನಂದರೆ ಅಂದ್ಕೊಂಡು ಅಣ್ಣ ಸಾಹೀಬ್ ಮತ್ತು ಅವನ ಮಗನ ಬಾಬು ಇಬ್ಬರು ಸೇರಿ ಆ ಕೇಸಲ್ಲಿ ಮರ್ಡರ್ ಮಾಡಿರೋದು ಕಂಡುಬಂದಿದೆ. ಈ ಘಟನೆಯಲ್ಲಿ ಇನಿಷಿಯಲಿ ಯಾವುದೂ ನಮಗೆ ಇಂಪಾರ್ಟೆಂಟ್ ಲೀಡ್ಸ್ ಯಾವುದೂ ಸಿಕ್ಕಿರಲ್ಲ. ಅದಾದಮೇಲೆ ಟೆಕ್ನಿಕಲಿ ವಿಚಾರಣೆಯನ್ನು ಶುರು ಮಾಡ್ತೀವಿ. ಸಸ್ಪೆಕ್ಟ್ಸ್ ಒಂದು 8 ಜನ ಇದರಲ್ಲಿ ಪಾಲಿಗ್ರಾಫಿ ಟೆಸ್ಟ್ ಮಾಡಿದ್ದೀವಿ. ಪಾಲಿಗ್ರಾಫ್ ಟೆಸ್ಟ್ ಮಾಡೋ ಸಂದರ್ಭದಲ್ಲಿ ಒಂದು 5 ಮಂದಿ ಮೇಲೆ ನಮಗೆ ಡೌಟ್ ಬಂದಿರ್ತದೆ. ಸೊ ನೆಕ್ಸ್ಟ್ ಲೆವೆಲ್ಗೆ ಬ್ರೈನ್ ಮ್ಯಾಪಿಂಗ್ ಮಾಡೋ ಸಂದರ್ಭದಲ್ಲಿ ಮತ್ತು ಲೀಡ್ ಸಿಗುತ್ತದೆ. ಸೊ ಆ ಸಂದರ್ಭದಲ್ಲಿ ಈ ಅಣ್ಣಾ ಸಾಹೀಬ್ ಮತ್ತು ಬಾಬು ಇಬ್ಬರು ಸೇರಿ ಈ ಕೊಲೆಯನ್ನು ಮಾಡಿರೋದು ಕಂಡುಬಂದಿತ್ತು. ಈ ಲಾಸ್ಟ್ ತಿಂಗಳು ಡಿಸೆಂಬರ್ 30ನೇ ತಾರೀಕು ಅಣ್ಣಾ ಸಾಹೀಬ್ ಮತ್ತು ಅವರ ಮಗನ ಬಾಬು ಚೌಹಾಣ್ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಈ ಕೇಸ್ ಆಲ್ಮೋಸ್ಟ್ ಮೋರ್ ದೆನ್ 1 ಇಯರ್ ಆದಮೇಲೆ ಕೂಡ 1 ಇಯರ್ ಈಗ 3 ಮಂತ್ಸ್ ಆಗ್ತಾ ಇದೆ. ಟೆಕ್ನಿಕಲಿ ನಮ್ಮ ಹತ್ತಿನಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ DSP ಪ್ರಶಾಂತ್ ಅವರು ಮತ್ತು CP ಸಂತೋಷ್ ಮತ್ತು ಗಿರಿಮಲ್ಲಪ್ಪ ಉಪ್ಪಾರ PSI ಇವರೆಲ್ಲ ಒಂದು ಒಳ್ಳೆಯ ಟೀಮ್ ಕಟ್ಕೊಂಡು ಮತ್ತು ಯಮಕನಮರಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಕೂಡ ಇದರಲ್ಲಿ ಭಾಳಷ್ಟು ಸಹಕಾರ ಕೊಟ್ಟಿದ್ದಾರೆ. ಇದರಲ್ಲಿ ಇನ್ವೆಸ್ಟಿಗೇಷನಲ್ಲಿ ಸಪೋರ್ಟ್ ಮಾಡಿರ್ತಾರೆ. ಇದಕ್ಕೆ ಹಿಂದೆ ಭೀಮಾಶಂಕರ್ ಸರ್ ಪೊಲೀಸ್ ಸೂಪರಿಂಟೆಂಡೆಂಟ್ ಅವರು ಕೂಡ ಈ ಕೇಸನ್ನು ಫಾಲೋಅಪ್ ಮಾಡಿ ಫೈನಲಿ ಆಫ್ಟರ್ 1 ಇಯರ್ ಈ ಕೇಸಲ್ಲಿ ಒಂದು ನ್ಯಾಯ ಕೊಡೋದಕ್ಕೆ ನಮಗೆ ಅವಕಾಶ ಸಿಕ್ಕಿದೆ. ಸೊ ಈ ಕೇಸಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಮೂಲಕನೇ ಈ ಕೇಸನ್ನು ನಾವು ಪತ್ತೆ ಮಾಡಲಾಗಿದೆ, ಅಕ್ಯೂಸ್ಡನ್ನು ಪತ್ತೆ ಮಾಡಿದ್ದೀವಿ. ಬ್ರೈನ್ ಮ್ಯಾಪಿಂಗ್ ಇನಿಷಿಯಲಿ ಪಾಲಿಗ್ರಾಫಿಕ್ ಟೆಸ್ಟ್ ಇದೆ. ಅದಾದಮೇಲೆ ಬ್ರೈನ್ ಮ್ಯಾಪಿಂಗಲ್ಲಿ ಅಕ್ಯುರಸಿ ರೇಟ್ ಜಾಸ್ತಿ ಇರ್ತದೆ. ಪಾಲಿಗ್ರಾಫಿ ಟೆಸ್ಟಿಗಿಂತ ಬ್ರೈನ್ ಮ್ಯಾಪಿಂಗ್ ಟೆಸ್ಟಲ್ಲಿ ಅಕ್ಯುರಸಿ ಜಾಸ್ತಿ ಇರ್ತದೆ. ಅದರಿಂದ ಬ್ರೈನ್ ಮ್ಯಾಪಿಂಗ್ ಮೂಲಕ ಈ ಕೇಸಲ್ಲಿ ನಾವು ಸಾಲ್ವ್ ಮಾಡಿದ್ದೀವಿ. ಬ್ರೈನ್ ಮ್ಯಾಪಿಂಗಲ್ಲಿ ಬ್ರೈನ್ ಮ್ಯಾಪಿಂಗ್ ಅಕ್ಯುರಸಿ, ನೀವು ಸುಳ್ಳು ಹೇಳ್ತಾರಂದರೆ ಗೊತ್ತಾಗುತ್ತದೆ. ಹೌ ಯು ರೆಸ್ಪಾಂಡ್ ಅಂದರೆ ನಮಗೆ ಗೊತ್ತಾಗುತ್ತದೆ. ಅದರಲ್ಲಿ 95% ಬರೋ ಅಕ್ಯುರಸಿ ಇರ್ತದೆ. ನೀವು ಹೇಳೋದು ನಿಜನಾ ಸುಳ್ಳನ. ಸೊ ಮಾಡಿರೋದು ಒಂದು ಆಗಿರೋದು ಒಂದರಿಂದ ನೀವು ಬೇರೆ ಹೇಳ್ತೀರಂದರೆ ಆ ಸಂದರ್ಭದಲ್ಲಿ ಕಂಡುಹಿಡಿಯೋದಕ್ಕೆ ಇದರಲ್ಲಿ ಅವಕಾಶ ಇರ್ತದೆ. ಸೊ ನೀವು ಹೌ ಬ್ರೈನ್ ಪ್ರಾಸೆಸ್ ಅಂದರೆ ನೀವು ಅಂದ್ಕೊಂಡಿರುವಾಗ ನೀವು ಏನೇನು ಮಾಡಿದಿರೋ ಅದು ಸ್ಟೋರ್ ಆಗಿರ್ತದೆ. ಅದನ್ನೇ ನೀವು ರಿಪೀಟ್ ಮಾಡುವಾಗ ಸೇಮ್ ನ್ಯೂರಾನ್ಸ್ ಆ್ಯಕ್ಟಿವೇಟ್ ಆಗಿ ಹೇಳ್ತದೆ. ಒಂದು ವೇಳೆ ಆ ರೀತಿಯಲ್ಲಿ ಇಲ್ಲ, ನೀವೇ ಜೋಡಿಸಿ ಹೇಳ್ತೀರಂದರೆ ಬೇರೆ ಬೇರೆ ಸೆಲ್ಸ್ ಆ್ಯಕ್ಟಿವೇಟ್ ಆಗುತ್ತದೆ. ನೀವು ಜೋಡಿಸಿ ಪ್ರಯತ್ನ ಮಾಡುವ ಸಂದರ್ಭದಲ್ಲಿ ಆಲ್ರೆಡಿ ಎಕ್ಸಿಸ್ಟಿಂಗ್ ಮೆಮರಿயிலேருந்து ಇದು ಬರಲ್ಲ. ಸೊ ಇದು ಹೊಸದಾಗಿ ಯು ಆರ್ ಜನ್ರೇಟಿಂಗ್ ಎ ಸ್ಟೋರಿ. ಆಗದೇ ಇರುವ ಆಗಿರುವ ಒಂದು ವಿಚಾರ ನಿಮ್ಮ ಕಣ್ಣಲ್ಲಿ ನೋಡಿ ಇರ್ತೀರಿ, ಸೊ ಕಿವಿಯಲ್ಲಿ ಕೇಳಿ ಇರ್ತೀರಿ. ಸೊ ಇದು ಮೂಲಕ ಸ್ಟೋರ್ ಆಗುತ್ತದೆ. ನೀವು ಒಂದು ಯೋಚನೆ ಮಾಡಿಕೊಂಡು ಒಂದು ಜನ್ರೇಟ್ ಮಾಡ್ತಿರಲ್ಲ, ಇದು ಕಣ್ಣು ನೋಡಿರಲ್ಲ, ಕಿವಿ ಮೂಲಕ ಅದು ಕೇಳಿಸಿರಲ್ಲ. ಸೊ ಆ ಸಂದರ್ಭದಲ್ಲಿ ವ್ಯತ್ಯಾಸ ಬರ್ತದೆ.
ಸೊ ಇದು ಬ್ರೈನ್ ಮ್ಯಾಪಿಂಗಲ್ಲಿ ಟೆಕ್ನಿಕಲಿ ಅದು ಇದು ನಾನು ಲೇಮನ್ ಲ್ಯಾಂಗ್ವೇಜಲ್ಲಿ ಹೇಳ್ತಾ ಇದ್ದೀನಿ. ದಿಸ್ ಇಸ್ ಹೌ ಇಟ್ ವರ್ಕ್ಸ್ ಆ್ಯಂಡ್ ಅಕ್ಯುರಸಿನೂ ಜಾಸ್ತಿ ಇರ್ತದೆ. ಸೊ ಇನಿಷಿಯಲಿ 8 ಜನ ಮೇಲೆ ಸಸ್ಪೆಕ್ಟ್ ಇತ್ತು ಇವರು ಮಾಡಿರಬಾರ್ದಂದ್ರೆ. ಸೊ ಆದಮೇಲೆ ನ್ಯಾರೋ ಡೌನ್ ಪಾಲಿಗ್ರಾಫಿ ಟೆಸ್ಟಲ್ಲಿ ಸ್ವಲ್ಪ ಗೊತ್ತಾಗುತ್ತದೆ, ಅಕ್ಯುರಸಿ ರೇಟ್ ಕಮ್ಮಿ. 5 ಜನ ಮೇಲೆ ನಮಗೆ ಡೌಟ್ ಇತ್ತು. ಅದಾದಮೇಲೆ ಇನ್ನೂ ನ್ಯಾರೋ ಡೌನ್ ಮಾಡಿ ಬ್ರೈನ್ ಮ್ಯಾಪಿಂಗಲ್ಲಿ ಅಕ್ಯುರಸಿ ರೇಟ್ ಜಾಸ್ತಿ ಪರ್ಫೆಕ್ಟಾಗಿ ಬಂತು ಒಂದು 2 ಜನ ಮೇಲೆ. ಅದಾದಮೇಲೆ ಅವರು ಮತ್ತು ವಿಚಾರಣೆ ಮುಂದುವರಿಯುವಾಗ ಈ ಕಾರ್ನ ಎಲ್ಲ ಪ್ರಾಪರ್ಟಿ ಡಿಸ್ಪ್ಯೂಟ್ ಇರೋದಕ್ಕಿಂತ ಆಗಿರೋದು ಕಂಡು ಬಂದಿದೆ. ಅರೆಸ್ಟ್ ಮಾಡಲಾಗಿದೆ, ಇಬ್ಬರನ್ನು ಅರೆಸ್ಟ್ ಮಾಡಲಾಗಿದೆ.